ಪ್ರಿಯರೇ, ನಾವು ಇರುವ ದಿನಮಾನ ಕಾಲ ಹೆಂಗೆ ಇದೆ ಅಂದರೆ, ನಮಗೆ ಇಷ್ಟೇ ಒಂದು ಒಳ್ಳೆಯದು ಸಂಗತಿ ಆದರೂ ಸಹ ಭಾಳ ಕಡಿಮೆ ಸಮಯದಲ್ಲಿ ನಮಗೆ ಆದದ್ದು ಒಳ್ಳೆಯದನ್ನು ನಾವು ನೆನೆಸೋದಿಲ್ಲ. ಭಾಳ ಕಡಿಮೆ ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಇದು ಆಯ್ತಲ್ಲ, ದೇವರು ನಮಗೆ ಇದನ್ನು ಮಾಡಿದ್ರಲ್ಲ ಅಂತ ಹೇಳಿ ನಾವು ಸ್ವಾಮಿಗೆ ಸ್ತೋತ್ರ ಸಲ್ಲಿಸಲ್ಲ. ಯಾವುದು ಸಂಗತಿ ಆಗಿಲ್ಲ, ಯಾವ ಸಂಗತಿ ನಮಗೆ ತೊಂದರೆ ಕೊಡ್ತಾಯಿದೆಯೋ ಅದನ್ನೇ ನಾವು ಯಾವಾಗಲೂ ಹೈಲೈಟ್ ಮಾಡಿಕೊಂಡು ಅದರ ವಿಷಯದಲ್ಲಿ ನಾವು ಚಿಂತೆ ಮಾಡಿಕೊಂಡು ಅದರ ವಿಷಯದಲ್ಲಿ ನಾವು ಗುಣ್ಗುಟ್ಕೊತಾನೆ ಇರ್ತವೆ. ಇವತ್ತು ಬಹಳ ಒಂದು ದಿನನಿತ್ಯ ನಾವು ಮಾಡ್ತಾ ಇರುವ ಸಂಗತಿಯನ್ನು ಧ್ಯಾನ ಮಾಡುವ ಪ್ರಿಯರೇ. ಇದು ನಿಮಗೂ ಭಾಳ ಪ್ರಾಮುಖ್ಯ, ನನಗೂ ಭಾಳ ಪ್ರಾಮುಖ್ಯ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿ ಈ ಒಂದು ವಾಕ್ಯ ಸ್ವಾಮಿ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಕರ್ತನೇ ನಮ್ಮ ಹತ್ರ ಮಾತಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ ಈ ಸಮಯ ಕೊಟ್ಟದಕ್ಕೆ ಸ್ತೋತ್ರ. ಕರ್ತನೆ, ಇಷ್ಟು ಸ್ತೋತ್ರ ಸಲ್ಲಿಸಿದ್ರು ಕಡಿಮೆ. ನಿಮ್ಮ ವಾಕ್ಯ ದಿನನಿತ್ಯ ನಮ್ಮನ್ನು ನಡೆಸ್ತದೆ. ದಿನನಿತ್ಯ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ತೀರ್ಮಾನಗಳಿರ್ಬೋದು, ನಮ್ಮ ಭವಿಷ್ಯ ಇರ್ಬೋದು, ನಮ್ಮ ಚಿಂತೆಗಳಿರ್ಬೋದು, ನಮ್ಮ ಕೊರತೆಗಳಿರ್ಬೋದು, ಪ್ರತಿಯೊಂದು ವಿಷಯಕ್ಕೆ ನಡೆಸುವುದೇ ನಿಮ್ಮ ವಾಕ್ಯ. ಇವತ್ತು ಸಹ ಸ್ವಾಮಿ ನಿಮ್ಮ ವಾಕ್ಯದಿಂದ ನಮ್ಮನ್ನು ಕಟ್ಟಬೇಕಂತ ಕರ್ತನೆ, ನನ್ನನ್ನು ನಮ್ಮನ್ನು ಕರ್ತನೆ ನಿಮ್ಮ ವಾಕ್ಯದಲ್ಲಿ ಬಲಪಡಿಸಬೇಕಂತ, ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ ಬಿದ್ದು ಫಲ ಕೊಡಲಿ ಅಂತ ನಾವು ಬರೀ ಕೇಳುವರಾಗದೆ ಕೇಳಿ ಸ್ವಾಮಿ ಅದರ ಮೇಲೆ ನಾವು ಕೈಕೊಂಡು ನಡೆಯುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ನಾನು ಹೇಳಿದಂಗೆ ನಮಗೆ ಬಹಳ ಸಮಯದಲ್ಲಿ ನಾವು ಹೇಗೆ ಜನರಿದ್ದೇವೆ ಅಂದರೆ, ನಮಗೆ ಇಲ್ಲದ ಸಂಗತಿ ವಿಷಯದಲ್ಲಿ ನಾವು ಹೆಚ್ಚಿನ ಸಮಯದಲ್ಲಿ ಗುಣ್ಗುಡ್ತವೆ ಹೊರತು ಬಹಳ ಕಡಿಮೆ ಸಮಯದಲ್ಲಿ ನಾವು ಸ್ತುತಿ ಸ್ತೋತ್ರ ಸ್ವಾಮಿಗೆ ಸಲ್ಲಿಸ್ತವೆ. ಅಥವಾ ವಿ ಹ್ಯಾವ್ ಅ ಹಾರ್ಟ್ ಆಫ್ ಗ್ರ್ಯಾಟಿಟ್ಯೂಡ್, ವಿ ಹ್ಯಾವ್ ಅ ಹಾರ್ಟ್ ಆಫ್ thankfulness towards the Lord. We have words of praise in our mouth. ನಾವು ಒಂದು ದಿನ, ಒಂದು ಬೆಳಿಗ್ಗೆಯಿಂದ ಒಂದು ಸಾಯಂಕಾಲವರೆಗೆ ನಾವು ಅನಲೈಸ್ ಮಾಡಿದರೆ ಇಡೀ ದಿನದಲ್ಲಿ ನಾವು ಕಡಿಮೆ ಸ್ವಾಮಿಗೆ ಸ್ತೋತ್ರ ಸಲ್ಲಿಸ್ತವೆ ಅಥವಾ ಕಡಿಮೆ ನಾವು ವಿ ಆರ್ ಥ್ಯಾಂಕ್ಫುಲ್ ಫಾರ್ ಆಲ್ ದ್ಯಾಟ್ ವಿ ಹ್ಯಾವ್. ಹೆಚ್ಚಿನ ಸಮಯ ನಾವು ಬರೀ ಗುಣಗುಟ್ಟುದಲ್ಲೇ ಇರ್ತವೆ. ಕೀರ್ತನೆಯಲ್ಲಿ 55ನೇ ಅಧ್ಯಾಯ ಅದ 17ನೇ ವಚನ ಭಾಳ ಸುಂದರವಾಗಿ ದಾವಿದ ಬರೀತಾನೆ. ಕೀರ್ತನೆ Psalm 55 ಆ್ಯಂಡ್ ವರ್ಸ್ 17 ಅನ್ನು ಓದುವಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಅದು ಏನು ಹೇಳುತ್ತೆ ಅಂದರೆ, ಈವ್ನಿಂಗ್ and morning and at noon will I pray and cry, O Lord, and he will hear my voice. ಇನ್ನೊಂದು ವರ್ಷನ್ ಹೀಗೆ ಹೇಳುತ್ತೇನೆ ಅಂದರೆ, ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ಐ ಅಟರ್ ಮೈ ಕಂಪ್ಲೇಂಟ್ಸ್ ಟು ಯು. ಬೇರೆ ಒಂದು ವರ್ಷನಲ್ಲಿ ಹೀಗೆ ಬರೆದಿದೆ ಅಂದರೆ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನನ್ನ ಗುಣಗುಟ್ಟುವಿಕೆ, ನನ್ನ ಮೋರ್ನಿಂಗ್ ಐ ಮೋನ್ ವಿತ್ ಕಂಪ್ಲೇಂಟ್ ಬಿಫೋರ್ ಯು. ಅಂದರೆ ನಾವು ಏನು ಮಾಡ್ತೇವೆ ಅಂದರೆ, ಎಲ್ಲ ವಿಷಯದಲ್ಲಿ ಇಷ್ಟೊಂದು ಸಂಗತಿಯಲ್ಲಿ ನಾವು ಗುಣ್ಗುಡ್ತೇವೆ ಪ್ರಿಯರೇ. ಇವತ್ತು ನಾವು ಏನು ಧ್ಯಾನ ಮಾಡ್ತಾ ಇದ್ದೇವೆ ಅಂದರೆ, ನಾವು ಗುಣ್ಗುಟ್ಟಬೇಕೋ ಅಥವಾ ನಾವು ಸ್ತೋತ್ರ ಸಲ್ಲಿಸಬೇಕು. ಈ ಸ್ವಭಾವ ನಾನು ಹೇಳಲಿಯ, ನಿಮಗೆ ಅಷ್ಟೇ ಅಲ್ಲ, ನನಗೂ ಇದೆ. ನಾವು ಮನುಷ್ಯರಿಗೆ ಎಲ್ಲರಿಗೆ ಇರುವುದೇ ಇದೊಂದು ಸ್ವಭಾವ. ಯಾವ ಸ್ವಭಾವ ಅಂದರೆ ಗುಣಗುಟ್ಟುತ್ತೆ. ಇನ್ನೊಂದು ವಚನ ಹೀಗೆ ಹೇಳುತ್ತೇನೆಂದರೆ, ಮೊದಲನೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಬಿ ಹಾಸ್ಪಿಟೇಬಲ್ ಟು ಒನ್ ಅನದರ್ ವಿದೌಟ್ ಗ್ರಂಬ್ಲಿಂಗ್. ಒಬ್ಬರಿಗೆ ಒಬ್ಬರು ಏನು ಮಾಡಬೇಕಂತೆ? ಸಹಾಯ ಮಾಡಬೇಕಂತೆ. ಗ್ರಂಬಲ್ ಮಾಡದೆ, ಗುಣಗುಟ್ಟದೆ ನಾವು ಒಬ್ಬರಿಗೆ ಒಬ್ಬರು ಸಹಾಯ ಮಾಡಬೇಕಂತೆ. ಇನ್ನೊಂದು ವಚನ ಜೇಮ್ಸ್, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಡೂ ನಾಟ್ ಗ್ರಂಬಲ್ ಅಗೇನ್ಸ್ಟ್ ಒನ್ ಅನದರ್ ಲೀಸ್ಟ್ ಈ ಮೇ ಬಿ ಕಂಡೆಮ್ಡ್. ಡೂ ನಾಟ್ ಗ್ರಂಬಲ್ ಅಗೇನ್ಸ್ಟ್ ಒನ್ ಅನದರ್. ಒಬ್ಬರಿಗೆ ಒಬ್ಬರನ್ನು ನೋಡಿ ನಾವು ಗುಣ್ಗುಟ್ಟಬಾರ್ದಂತೆ. ನಾವು ಗುಣ್ಗುಟ್ಟಿದ್ರೆ ನಮಗೆ ದೇವರ ಒಂದು ತೀರ್ಪು, ದ ಜಡ್ಜ್ಮೆಂಟ್ ಆಫ್ ಗಾಡ್ ಕಮ್ಸ್ ಅಪಾನ್ ಅಸ್. ಇವತ್ತು ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿರಿ. ವಾಕ್ಯ ಕೇಳುವ ಸಮಯದಲ್ಲಿ, ವಾಕ್ಯ ಕೇಳಿದ ನಂತರ ನಾವು ಗುಣ್ಗುಟ್ಟವೋ? ಬೇರೆ ನಾನು ಹೇಳಲಿಯಾ, ನಾವು ಬೆಳಿಗ್ಗೆ ಎದ್ದಾಗನೇ
ನಾವು ಸ್ವಾಮಿಗೆ ಎದ್ದಾಗ ಹಾಸಿಗೆಯಲ್ಲಿ ದೇವರೇ ಈ ದಿನ ಕೊಟ್ಟೋದಕ್ಕೆ ಸ್ತೋತ್ರಪ್ಪ ಸ್ವಾಮಿ, ಇಡೀ ದಿವಸ ನಮ್ಮನ್ನು ಹಾವುಗಳಿಂದ ಚೇಳುಗಳಿಂದ ಎಲ್ಲ ಸೈತನ ಕಾರ್ಯದಿಂದ ನಮ್ಮನ್ನು ಕಾಪಾಡಿ ನಮ್ಮನ್ನು ನಡೆಸು ಸ್ವಾಮಿ ಆಮೇಲೆ ಹೇಳಿದ ಮೇಲೆ ಪ್ರಾರಂಭ. ನಾವು ಯಾವಾಗ ನಮ್ಮ ಕಿಚನ್ಗೆ ಎಂಟರ್ ಆಗ್ತವೋ, ಬೆಳಿಗ್ಗೆ ಎದ್ದು ನಾಷ್ಟ ಮಾಡಲೇಬೇಕಾ, ಕಿಚನ್ಗೆ ಎಂಟರ್ ಆದಾಗ ಅಲ್ಲಿಂದ ನಾವು ಕಿರಿಕಿರಿ ನಮ್ಮ ಒಂದು ಗುಣಗುಟ್ಟುದು ಪ್ರಾರಂಭ ಆಗುತ್ತೆ. ಕೆಲವು ಸರ್ತೆ ನಾವು ಹಾಸಿಗೆಯಿಂದ ಕಲೆಗೆ ಇಡುವಾಗನೇ ಏನಾದರೂ ಕಾಲು ನೋವು, ಮೊಣಕಾಲು ನೋವು ಇದ್ದರೆ ಅಥವಾ ಏನಾದರೂ ಬಾಡಿದಲ್ಲಿ ಏನಾದರೂ ಒಂದು ಬಲಹೀನತೆ ಇದ್ದರೆ ಅಲ್ಲಿಂದನೇ ನಾವು ಪ್ರಾರಂಭ ಮಾಡ್ತೇವೆ. ನಾವು ಒಂದು ಸ್ವಲ್ಪನೂ ಯೋಚನೆ ಮಾಡಲ್ಲ. ಏನೆಂದರೆ ದೇವರ ಕೃಪೆಯಿಂದ ನಾನು ಎದ್ದಿದ್ದಾನೆ, ದೇವರು ನನಗೆ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಯನ್ನು ಚೆನ್ನಾಗಿ ಇಟ್ಟಿದ್ದಾರೆ. ಅದನ್ನು ನಾವು ನೆನೆಸೋದೇ ನಾವು ಗುಣಗುಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಪ್ರತಿಯೊಂದು ವಿಷಯಕ್ಕೆ. ನೀವು ಅಂತ ಅಲ್ಲ, ನಾನು ಹಾಗೇ ಇದ್ದೆ. ಎಷ್ಟೋ ಮಟ್ಟಿಗೆ ಈ ವಾಕ್ಯದಿಂದ ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ಆದರೂ ಐ ಆಮ್ ಸ್ಟಿಲ್ ಕಂಪ್ಲೇನಿಂಗ್. ಏನಕ್ಕೆ ಕಂಪ್ಲೇಂಟ್ ಮಾಡ್ತವೆ? ಗಂಡನ ನೋಡಿದರೆ ಗಂಡ ಏನೋ ಮಾಡಿಲ್ಲ ಅಂದರೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ತವೆ. ಗ್ಯಾಸ್ ಆನ್ ಮಾಡ್ತವೆ, ಹಾಲು ಕಾಯಿಸ್ಲಿಕ್ಕೆ ಗ್ಯಾಸ್ ಆನ್ ಮಾಡ್ತವೆ, ಗ್ಯಾಸ್ ಮುಗ್ದೋಗಿರ್ತವೆ. ಒಂದಿಲ್ಲರೆ ಒಂದು ದಿನ ಗ್ಯಾಸ್ ಮುಗಿಲೇಬೇಕು, ಇಷ್ಟು ದಿವಸ ಸಿಲಿಂಡರ್ ಬರುತ್ತೆ ಅಂತ. ಆ ಸಿಲಿಂಡರ್ ಬೆಳಿಗ್ಗೆ ಅವಸರದ ಟೈಮಲ್ಲಿ ಆ ಸಿಲಿಂಡರ್ ಆಫ್ ಆದರೆ ಅಲ್ಲಿ ನಾವು ಕಂಪ್ಲೇಂಟ್ ಮಾಡ್ತೇವೆ ಅಲ್ಲ ಸ್ತ್ರೀಯರೇ? ಸ್ವಲ್ಪ ಯೋಚನೆ ಮಾಡಿ, ಇವಾಗಲೇ ಹೋಗಬೇಕಿತ್ತ, ಮತ್ತು ಯಾವಾಗ ಹೋಗೋದು? ಅದಕ್ಕೆ ಗೊತ್ತಾ, ಇದು ಬೆಳಿಗ್ಗೆ, ಇದು ಮಧ್ಯಾಹ್ನ, ಇದು ಸಾಯಂಕಾಲ, ಇವರ ಅವಸರದಲ್ಲಿದೆ ಇದರ ಈಗ ಸಿಲಿಂಡರ್ ಖಾಲಿ ಆಗಬಾರ್ದು ಅಂತ. ಅದಕ್ಕೆ ಗೊತ್ತಿಲ್ಲ, ಸಿಲಿಂಡರ್ ಖಾಲಿ ಆಯಿತು. ಅದಕ್ಕೆ ಗುಣಗುಡ್ತವೆ. ಏನೋ ಒಗ್ಗರಣೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಆಚೆ ಹೋಗಿ ಈಚೆ ಬಂದಾಗ ಹೊತ್ತಿ ಹೋಯ್ತಂದರೆ ಅದಕ್ಕೂ ನಾವು ಕಿರಿಕಿರಿ ಮಾಡ್ತವೆ. ಅಲ್ಲಿ ಹಾಲು ಗ್ಯಾಸ್ ಮೇಲೆ ಇಡ್ತವೆ, ಅದನ್ನು ನೋಡೋ ಬದಲು ಅದು ಉಕ್ಕಿ ಬಿದ್ದಾಗ ಅದಕ್ಕೆ ನಾವು ಕಿರಿಕಿರಿ ಮಾಡಿ. ಸ್ವಲ್ಪ ಯೋಚನೆ ಮಾಡಿರಿ, ಹೌ ಮಚ್ ಒಂದು ಬೆಳಿಗ್ಗೆ ನಾಷ್ಟ ಆಗುವವರೆಗೆ ನಾವು ಇಷ್ಟು ಗುಣಗುಡ್ತವೆ ಪ್ರಿಯರೇ. ನಾವು ದೇವರು ಪ್ರತಿಯೊಂದು ವಿಷಯಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ, ಪ್ರತಿಯೊಂದು ವಿಷಯ ನಮಗೆ ಒದಗಿಸಿ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಿಲ್ಲ. ನಮ್ಮ ಸ್ವಭಾವ ಏನೆಂದರೆ ಗುಣಗುಟ್ಟುದು. ಆಮೇಲೆ ಮನೆಯಿಂದ ಹೇಗೋ ಅವಸರದಲ್ಲಿ ಆ ಮಕ್ಕಳನ್ನು ರೆಡಿ ಮಾಡಿ, ಅಯ್ಯೋ ಈ ಶಾಲೆನೂ ಇಷ್ಟೇ ಗಂಟೆಗೆ ಸ್ಟಾರ್ಟ್ ಆಗಬೇಕಂತೇಳಿ ಅಲ್ಲಿ ಗುಣಗುಡ್ತವೆ. ಮನೆಯಿಂದ ಹೊರಗೆ ಬಿದ್ದ ತಕ್ಷಣ ಟ್ರಾಫಿಕ್ ಲೈಟ್ ಸಿಗ್ಬಿಡುತ್ತೆ, ಎಲ್ಲ ಟ್ರಾಫಿಕ್ ಲೈಟ್ಸ್ ಸಿಗ್ಬಿಡುತ್ತೆ. ಕೆಲವು ಸರ್ತಿ ನಮಗೂ ಆಗುತ್ತೆ, ಟ್ರಾಫಿಕ್ ಲೈಟ್ ಓಪನ್ ಇದ್ದರೆ ಎಲ್ಲ ಕಡೆ ಟ್ರಾಫಿಕ್ ಲೈಟ್ ಓಪನ್ ಇರುತ್ತೆ. ಒಂದು ಟ್ರಾಫಿಕ್ ಲೈಟಲ್ಲಿ ಸಿಕ್ಕೊಂಡ್ಬಿಟ್ರೆ ಎಲ್ಲ ಟ್ರಾಫಿಕ್ ಲೈಟಲ್ಲಿ ನಾವು ಸಿಕ್ಕೊಂಡ್ಬಿಡ್ತೆ. ಅದು ಒಂದು ನಮಗೆ ಇಷ್ಟೊಂದು ಕಿರಿಕಿರಿ ಆಗುತ್ತೆ. ಅಲ್ಲಿನೂ ನಾವು ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಜೀವನದಲ್ಲಿ ನಡೆಯುವ ಸಂಗತಿನೇ ನಾನು ಇವತ್ತು ಹೇಳ್ತಾ ಇದ್ದೇನೆ. ಇಷ್ಟೂ ಸರ್ತೆ ನಾವು ಬಾಯಿ ತೆಗೆದು ಹಾಳಾದದು ನನಗೆ ಆಗಬೇಕಿತ್ತು, ದರಿದ್ರರು, ನಾವಿಷ್ಟು ಸರ್ತೆ ಬಾಯಿ ತೆಗೆದು ಗುಣಗುಡ್ತವೆ ಪ್ರಿಯರೇ. ಇಷ್ಟು ಸರ್ತೆ ಗುಣಗುಡ್ತವೆ. ಒಂದು ವಾಕ್ಯ ನಾವು ಓದ್ಕೊಳ್ಳುವ, ಅದು ಯಾವುದೆಂದರೆ ದ ಬುಕ್ ಆಫ್ ನಂಬರ್ಸ್, ಅರಣ್ಯಕಾಂಡ 11ನೇ ಅಧ್ಯಾಯ 1ನೇ ವಚನ, ನಂಬರ್ಸ್ ಚಾಪ್ಟರ್ 11 ಆ್ಯಂಡ್ ವರ್ಸ್ 1 ಹೀಗೆ ಹೇಳುತ್ತೇನೆ ಅಂದರೆ, ಆ್ಯಂಡ್ ವೆನ್ ದ ಪೀಪಲ್ ಕಂಪ್ಲೇಂಡ್ ಇಟ್ ಡಿಸ್ಪ್ಲೀಸ್ ದ ಲಾರ್ಡ್ ಆ್ಯಂಡ್ ದ ಲಾರ್ಡ್ ಹರ್ಡ್ ಇಟ್. When the people complained, it displeased the Lord and the Lord heard it. ಇದು ಹಳೆ ಒಡಂಬಡಿಕೆದ ಕತೆಗೆ ಆಮೇಲೆ ಬರುವ. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ದೇವರ ಜನರು ಗುಣಗುಟ್ಟಿದನು ದೇವರು ನೋಡಿ, ದೇವರದನ್ನು ಕೇಳಿ ದೇವರಿಗೆ ಅದು ಮೆಚ್ಚುಗೆ ಆಗಿಲ್ಲ. ಪ್ರಿಯರೇ, ಈ ಗುಣಗುಟ್ಟುಗೆ ಏನಿದೆಯಲ್ಲ, ಇದು ನಮ್ಮ ಸ್ವಭಾವ. ಇದು ಬರೀ ಹಳೆ ಒಡಂಬಡಿಕೆಯಲ್ಲಿ ದೇವರವರ ಮಾತನ್ನು ಕೇಳಿ ಅವ್ರಿಗೆ ಮೆಚ್ಚುಗೆ ಆಗಿಲ್ಲ ಅಂತಲ್ಲ. ಇವತ್ತಿಗೂ ಸಹ ನಾನು ಗುಣಗುಟ್ಟಿದಾಗ ಗಾಡ್ ಹಿಯರ್ಸ್ ಇಟ್ ಆ್ಯಂಡ್ ಈಸ್ ಡಿಸ್ಪ್ಲೀಸ್ಡ್ ವಿತ್ ದ್ಯಾಟ್. ಇವತ್ತೊಂದು ಸ್ವಲ್ಪ ಯೋಚನೆ ಮಾಡುವ. ಟ್ರಾಫಿಕ್ ಲೈಟಲ್ಲಿ ನಾವು ಸಿಕ್ಕಿಕೊಂಡಾಗ ನನಗೆ ಅಂತೂ ಇಷ್ಟು ಇರಿಟೇಟ್ ಆಗುತ್ತೆ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಜಸ್ಟ್ ಬಿ ಕಾಮ್, ಬಟ್ ಐ ಕೆನಾಟ್. ಕೆಲವು ದಿನಗಳ ಹಿಂದೆ ನಾವು ನಮ್ಮ ಚರ್ಚ್ ಮೆಂಬರ್ದು ಫ್ಯಾಮ್ಲಿ ವಿಸಿಟ್ ಮಾಡಲಿಕ್ಕೆ ಹೋಗಬೇಕಾದ್ರೆ ನಮಗೆ GPS ಹಾಕಿದ್ದೇವೆ. ಆ GPS ಒಂದು ಕಡೆಯಿಂದ ತಗೊಂಡು ಹೋಗ್ತಾನೆ ಇದ್ದಾವೆ. ಇಟ್ ವಾಸ್ ಪೀಕ್ ಅವರ್ಸ್ ಆ್ಯಂಡ್ ಇಟ್ ವಾಸ್ ಹೈ ಟ್ರಾಫಿಕ್, ವೆರಿ ಹೆವಿ ಟ್ರಾಫಿಕ್. ಆ ಟ್ರಾಫಿಕಲ್ಲಿ ಹೋಗ್ತಾ ಇದ್ದರೆ ಮೂವ್ ಆಗ್ತಾನೇ ಇಲ್ಲ.
ಮೊದಲನೇದು ನಾವು ಮನೆ ಬಿಟ್ಟದೇ ಲೇಟು, ಅವ್ರಿಗೆ ಟೈಮಿಂಗ್ ಕೊಟ್ಟದು ಅದು ಇನ್ನೂ ನಮ್ಮ ಏರಿಯಾಯಿಂದ ಹೊರಗೆ ಬಿದ್ದಿಲ್ಲ, ಅಷ್ಟುವರೆಗೆ ಆ ಟೈಮ್ ಆಗಿಬಿಡ್ತು. ಅದೊಂದು ನನಗೆ ಚಿಂತೆ, ನಾವು ಕೊಟ್ಟದ್ದು ಟೈಮ್ಗೆ ನಾವು ಹೋಗ್ತಾ ಇಲ್ಲ, ಇಲ್ಲೇ ಆಗಿಬಿಡ್ತಲ್ಲ. ಆಮೇಲೆ ಹೋಗ್ತಾ 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 ಆ GPS ತೊಗೊಂಡು ಹೋಗ್ತಾ ಇದ್ದರೆ ನನ್ನ GPS ಪಾಸ್ಟ್ರಿಗೆ ಹೇಳಿ ಈ ರೂಟ್ ತೊಗೊಳ್ಳಿ, ಆ ರೂಟ್ ತೊಗೊಳ್ಳಿ, ನಾನು ಹೇಳಲಿಕ್ಕೂ ಅದು ರಾಂಗ್ ರೂಟ್ ಆಗಲಿಕ್ಕೂ ಐ ವಾಸ್ ಸೋ ಡಿಸ್ಟರ್ಬ್. ಪ್ರಿಯರೇ, ಒಂದನ್ನು ನೀವು ಗಮನಕ್ಕೆ ತಗೊಂಡಿದ್ದೀರಾ, ನಾವಿಷ್ಟು ಗುಣ್ಗುಡ್ತವೋ ಅಷ್ಟು ನಮ್ಮ ಸ್ಪಿರಿಟ್ ಸಿಕ್ಕಾಗುತ್ತೆ, ನಮಗೆ ನಮ್ಮ ಸಮಾಧಾನ ಹೋಗುತ್ತೆ, ನಮಗೆ ಕಿರಿಕಿರಿ ಆಗುತ್ತೆ. ವಿ ಆರ್ ಓನ್ಲಿ ಡಿಸ್ಟರ್ಬ್. ಐ ವಾಸ್ ಓನ್ಲಿ ಡಿಸ್ಟರ್ಬ್. ಕಡೆಗೋ ಹೇಗೋ ಆ GPS ತೋರಿಸಿದಂಗೆ ಲೇಟ್ ಆದರೂ ಪರವಾಗಿಲ್ಲ ಅಂತ ವಿ ವೆಂಟ್ ಆ್ಯಂಡ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ಇಟ್ ವಾಸ್ ಲೇಟ್. ಆದರೆ ಅಲ್ಲಿ ಕುತ್ಕೊಂಡಾಗ ಅವ್ರ ಜೊತೆ ಮಾತಾಡುವಾಗ ಐ ವಾಸ್ ನಾಟ್ ಹ್ಯಾಪಿ, ಐ ವಾಸ್ ನಾಟ್ ಫೀಲಿಂಗ್ ಪೀಸ್ಫುಲ್ ಆ್ಯಂಡ್ ಐ ವಾಸ್ ನಾಟ್ ಜಾಯ್ಫುಲ್. ಯಾಕೆಂದರೆ ಆ 1.5 ತಾಸು ನನ್ನ ಮನೆಯಿಂದ ಅವರ ಮನೆಗೆ ಹೋಗೋದು, ದಟ್ ವಾಸ್ ಸಚ್ ಅ ಹಾರಿಬಲ್ ಟೈಮ್ ಫಾರ್ ಮೀ. ನನ್ನ ಜೊತೆ ಈ ನಮ್ಮ ಪಾಸ್ಟ್ರು ಇದ್ದರು, ಅವ್ರಿಗೂ ಒಂಥರ ಕಿಸಿಬಿಸಿ ಮಾಡೋದು. ಇದು ನಾವು ಕಂಪ್ಲೇಂಟ್ ಮಾಡ್ತೇವಲ್ಲ, ಇಟ್ ಈಸ್ ಜಸ್ಟ್ ನಾಟ್ ಲಿಮಿಟೆಡ್ ಓನ್ಲಿ ಟು ಮೀ, ಇಟ್ಸ್ ಲಿಮಿಟೆಡ್ ಟು ದ ಪೀಪಲ್ ಅರೌಂಡ್ ಮೀ. ಯಾಕೆಂದರೆ ಅವ್ರು ಕೇಳಬೇಕಲ್ಲ. ನೀವು ಸಹ ಹಾಗೆ ಮಾಡ್ತೀರಿ ಅಲ್ಲ ಪ್ರಿಯರೇ. ಆದರೆ ಇವತ್ತು ನಾವು ಕಲಿತಾ ಇರೋದೇನೆಂದರೆ, ನಮ್ಮ ಗುಣ್ಗುಟ್ಟಿಗೆ ಏನಿದೆಯಲ್ಲ ಅದು ದೇವರು ಮೆಚ್ಚುವುದಿಲ್ಲ. ಹಿ ಡಸಂಟ್ ಲೈಕ್ ಇಟ್ ಎವ್ರಿಥಿಂಗ್. ನಾವು ನನ್ನ ಒಂದು ಕೆಲವು ಸರ್ತೆ ನಾನು ಯೋಚನೆ ಮಾಡೋದೇನೆಂದರೆ, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯಾವ ವೆಹಿಕಲ್ಲೂ ಇರಬಾರ್ದು, ಸ್ಟ್ರೇಟ್ ನಮ್ಮ ವೆಹಿಕಲ್ ಒಂದೇ ಹೋಗಬೇಕು. ಕೋವಿಡ್ ಟೈಮ್ ಹೇಗೆ ಇತ್ತು, ಯಾವ ವೆಹಿಕಲ್ ಇರಲಿಲ್ಲ, ಅದು ಇರಬೇಕು. ಇದು ಏನು ಕಾಲಿಗೆ ವೆಹಿಕಲ್ ಬರುತ್ತೆ. ವಿ ಆರ್ ಡಿಸ್ಪ್ಲೀಸ್ಡ್. ವಿ ಕಂಪ್ಲೇಂಡ್ ಅಬೌಟ್ ದ್ಯಾಟ್. ಅಷ್ಟೇ ಅಲ್ಲ ಸಹೋದರಿಯರಿಗೆ, ಇನ್ನೊಂದು ಪ್ರಾಬ್ಲಮ್ ಏನೆಂದರೆ, ಏನು ಅಡುಗೆ ಮಾಡಬೇಕು, ಇದನ್ನು ಮಾಡಿದರೂ ಪ್ರಾಬ್ಲಮ್ಮು, ಅದನ್ನು ಮಾಡಿದರೂ ಪ್ರಾಬ್ಲಮ್. ವಿ ಕಂಪ್ಲೇಂಡ್ ಅಬೌಟ್ ದ್ಯಾಟ್ ಆಲ್ಸೋ. ದೇವರ ಕೃಪೆಯಿಂದ ಇಷ್ಟೊಂದು ಬಟ್ಟೆ ಇದೆ ಇವಾಗ ನಮಗೆ ಹಾಕಲಿಕ್ಕೆ, ಅಲ್ಲಿನೂ ನಾವು ಕಂಪ್ಲೇಂಟ್ ಮಾಡ್ತೀವಿ. ಅಂದರೆ ಯಾವುದನ್ನು ಹಾಕಬೇಕು, ಇದನ್ನು ಹಾಕಬೇಕಾ, ಅದನ್ನು ಹಾಕಬೇಕಾ. We are not happy. We complain about our in-laws, we complain about our children, we complain about our job, we complain ನೀರು ಬಂದಿಲ್ಲ ಅಂದರೆ we complain about ವಾಟರ್ ಪ್ರಾಬ್ಲಮ್. ಇವಾಗ ಬೆಂಗಳೂರಲ್ಲಿ ನೀರಿಂದು ಪ್ರಾಬ್ಲಮ್ ಇದೆ. ಹೋಗಿ ನಮ್ಮ ಸರ್ಕಾರಕ್ಕೆ ನಾವು ಬೈತೇವೆ ಪ್ರತಿಯೊಂದು ವಿಷಯಕ್ಕೆ. ಒಂದು ದಿನದಲ್ಲಿ ಯೋಚನೆ ಮಾಡಿರಿ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾವಿಷ್ಟು ಗುಣ್ಗುಡ್ತವೆ ಅಂತ. ವಿ ನೆವರ್ ಟೇಕ್ ಅ ಟೈಮ್ ಟು ಸೇ ಥ್ಯಾಂಕ್ ಯು. ಇವೆಲ್ಲ ಸಂಗತಿಗಳಿದೆಯಲ್ಲ, ಅದಕ್ಕೆ ನಾನು ಇಷ್ಟು ಸ್ತೋತ್ರ ಸಲ್ಲಿಸ್ತಾನೆ ಅಂತ ಇಲ್ಲ. ಬಟ್ ವಿ ಆಲ್ವೇಸ್ ಫೈಂಡ್ ಫಾಲ್ಟ್ ವಿತ್ ಸಮಥಿಂಗ್ ಆರ್ ದಿ ಅದರ್. ನಾವು ಬೆಳಿಗ್ಗೆ ಎದ್ದಾಗ ಕೆಲವು ಸರ್ತೆ ಹೇಳ್ತಾರಲ್ಲ, ವಿ ವೋಕ್ ಅಪ್ ಫ್ರಮ್ ದ ರಾಂಗ್ ಸೈಡ್ ಆಫ್ ದ ಬೆಡ್. ನಾವು ಹೇಳ್ಬೇಕಾದ್ರೆ ನಮ್ಮ ಹಾಸಿಗೆದು ಒಂದು ಬೇರೆ ಕಡೆಯಿಂದ ನಾವು ಎದ್ದ ಕಾರಣ ಆ ದಿನವೇ ನಮಗೆ ಹಾಳು. ಆದರೆ ದೇವರ ವಾಕ್ಯ ಹೇಳುತ್ತೆ ಅಂದರೆ, ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್, ಲೆಟ್ ಅಸ್ ರಿಜಾಯ್ಸ್ ಆ್ಯಂಡ್ ಬಿ ಗ್ಲಾಡ್ ಇನ್ ಇಟ್. ಅದಿಲ್ಲ. ವಿ ವಾಂಟ್ ಟು ಗೋ ಆನ್ ಗ್ರಂಬ್ಲಿಂಗ್. ಅಲ್ಲಿ ಬೆಳಿಗ್ಗೆ ಹೇಳ್ತವೆ, ಪ್ರೇಸ್ ಆ್ಯಂಡ್ ವರ್ಷಿಪ್ ಸಾಂಗ್ಸ್ ಹಾಕ್ತವೆ ನಿಜ, ಅದ ಪಾಡಿಗೆ ಅದು ಹಾಡ್ಕೊತ ಇರುತ್ತೆ ನಿಜ. ಆದರೆ ನಮ್ಮ ಪಾಡಿಗೆ ನಾವು ಮನೇಲಿ ಗುಣ್ಗುಟ್ಕೊತಾನೇ ಇರ್ತವೆ. ಇವತ್ತೊಂದು ಸ್ವಲ್ಪ ಯೋಚನೆ ಮಾಡುವ. ಡು ವಿ ಹ್ಯಾವ್ ಅ ಹಾರ್ಟ್ ಆಫ್ ಕಂಪ್ಲೇನಿಂಗ್? Do we have a heart of grumbling, or do we have a heart of thanking God in every situation? ಇದು ಎರಡು ಸಂಗತಿ ನಾವು ನೋಡಲಿಕ್ಕೆ ಇದ್ದಾವೆ. ನಾವು ಇಷ್ಟು ಗ್ರಂಬಲ್ ಮಾಡ್ತವೆ, ನಾವಿಷ್ಟು ಗುಣ್ಗುಡ್ತವೆ, ನಾವಿಷ್ಟು ಸಂತೋಷ ಪಡ್ತವೆ, ನಾವಿಷ್ಟು ಸ್ವಾಮಿಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರು ಹೇಳ್ತಾರೇನೆಂದರೆ, ದೇವರ ಜನರು ಅವರು ಏನು ಮಾಡಿದೆ ಅಂದರೆ, ದೇ ಸ್ಟಾರ್ಟೆಡ್ ಗ್ರಂಬ್ಲಿಂಗ್ ಅಗೇನ್ಸ್ಟ್ ಗಾಡ್. ಮೊದಲನೇದಾಗಿ ಅವರನ್ನು ದೇವರು ಅದ್ಭುತವಾದ ರೀತಿಯಲ್ಲಿ 10 ಪ್ಲೇಗ್ಸ್ಗಳನ್ನು ಐಗುಪ್ತ ದೇಶದಲ್ಲಿ ಮಾಡಿ, ಬಲವಾದ ಹಸ್ತದಿಂದ ಅವರನ್ನು ಬಿಡುಗಡೆ ಮಾಡಿ, ದೇವರು ಕೆಂಪು ಸಮುದ್ರ ಬಳಿಗೆ ತಗೊಂಡು ಬಂದಾಗ, ಕೆಂಪು ಸಮುದ್ರದ ಮುಂದೆ ನೋಡ್ತಾರೆ, ಫರೋನ ರಥಗಳನ್ನು ಹಿಂದೆ ನೋಡ್ತಾರೆ. ಇಮ್ಮಿಡಿಯೇಟ್ಲಿ ಅವ್ರು ಹೇಳಿದ್ದು ಮೋಶೆಗೆ ಏನೆಂದರೆ, ಯಾಕೆ ನಮಗೆ ಐಗುಪ್ತದಲ್ಲಿ ಸಮಾಧಿಗಳು ಇರಲಿಲ್ಲ ಅಂತ ಹೇಳಿ ನಮ್ಮನ್ನು ಇಲ್ಲಿ ತಗೊಂಡು ಬಂದೀಯಾ, ನೀನು ಇಲ್ಲಿ ಸಮಾಧಿ ಮಾಡಲಿಕ್ಕೆ ತಗೊಂಡು ಬಂದೀಯಾ? ದೇರ್ ದೇ ಸ್ಟಾರ್ಟೆಡ್ grumbling. The greatest sin of Israelites were they grumbled all through. ಒಂದೇ ಒಂದು ಅವ್ರದ್ದು ಸ್ವಭಾವ ಇರುವ ದಿಸೆಯಿಂದ ನೋಡ್ರಿ ಪ್ರಿಯರೇ, 11 ದಿವಸ, only 11 days journey, but it took them 40 years in the wilderness. But they didn't realize at all.
ಇವನ್ ವಿ ಡೋಂಟ್ ರಿಯಲೈಸ್. ನಾವು ಇದರ ಬಗ್ಗೆ ಯೋಚನೆ ಮಾಡಲ್ಲ. ದೇವರು ನಮ್ಮ ಜೀವಿತದಲ್ಲಿ ಎಂತೆಂಥ ಅದ್ಭುತ ಕಾರ್ಯಗಳು ಮಾಡಿಕೊಂಡು ಬಂದಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಆದರೆ ನಾವು ಹೇಗೆ ಇದ್ದೇವೆ ಗೊತ್ತಾ? ಒಂದು ಚಿಕ್ಕ ಸಂಗತಿ ಆಗಿಲ್ಲ, ವಿ ಸ್ಟಾರ್ಟ್ ಗ್ರಂಬ್ಲಿಂಗ್. ಅಷ್ಟು ಜನರಲ್ಲಿ ಒಬ್ಬರಾದರೂ ಇದ್ರಾ ಮೋಶೆ ಪರವಾಗಿ ಹೇಳಲಿಕ್ಕೆ, ಮೋಸೆಸ್ ಯು ಡೋಂಟ್ ವರಿ, ದ ಲಾರ್ಡ್ ಈಸ್ ವಿತ್ ಅಸ್. ಎಲ್ಲ ಜನರು ಅವನ ವಿರುದ್ಧವಾಗಿ ನಮಗೆ ಸಮಾಧಿ ಇರಲಿಲ್ಲವ, ದೇ ಸ್ಟಾರ್ಟೆಡ್ ಗ್ರಂಬ್ಲಿಂಗ್. ಅಲ್ಲಿಂದ ಪ್ರಾರಂಭ ಮಾಡಿದ್ರು. ಮುಂದಕ್ಕೆ ನಾವು ನೋಡ್ತೇವೆ ಎಕ್ಸೋಡಸ್ ವಿಮೋಚನಾ ಕಾಂಡ ಅದ 16ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 16 and verse 2. ಇದರಲ್ಲಿ ಮೊದಲನೇದಾಗಿ ಎಕ್ಸೋಡಸ್ ಚಾಪ್ಟರ್ 15 and verse 24 and 25 ಏನು ಹೇಳ್ತಾರೆ? And the people murmured against Moses saying, what shall we drink? ಮತ್ತೆ ಇಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿ ಕೆಂಪು ಸಮುದ್ರ ಮುಂದೆ ಬಂದ ತಕ್ಷಣ ನಮಗೆ ಸಮಾಧಿಗಳು ಇಲ್ಲ ಅಂತ ಹೇಳಿ ಗುಣಗುಟ್ಟಿದ್ರು. ಆಮೇಲೆ ಕೆಂಪು ಸಮುದ್ರ ನಿಬ್ಬಾಗ ಮಾಡಿ ಸ್ವಾಮಿ ಮುಂದೆ ತಗೊಂಡು ಬಂದರು. ಅವರನ್ನು ಇವಾಗ ಏನನ್ನು ಗುಣಗುಟ್ತಾ ಇದ್ದಾರೆ ಅಂದರೆ ಅಲ್ಲಿ ನೀರಿಲ್ಲ, ಕೈ ನೀರಿದೆ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಈ ಕೈ ನೀರು ಕುಡಿಬೇಕಾ? ಅಗೇನ್ ದೇ ಗ್ರಂಬಲ್ಡ್. 26ನೇ ವಚನ ಹೀಗೆ ಹೇಳುತ್ತೆ, ಆ್ಯಂಡ್ ದ ಪೀಪಲ್ ಮರ್ಮರ್ಡ್ ಅಗೇನ್ಸ್ಟ್ ಮೋಸಸ್ ಸೇಯಿಂಗ್, ವಾಟ್ ಶಾಲ್ ವಿ ಡ್ರಿಂಕ್? ಆ್ಯಂಡ್ ಹಿ ಕ್ರೈಡ್ ಅನ್ ಟು ದ ಲಾರ್ಡ್ ಆ್ಯಂಡ್ ದ ಲಾರ್ಡ್ ಶೋಡ್ ಹಿಮ್ ಅ ಟ್ರೀ. ಅಲ್ಲಿ ಸಹ ದೇವರು ಅದ್ಭುತವಾದ ರೀತಿಯಲ್ಲಿ ಅವ್ರಿಗೆ ಬಿಡುಗಡೆ ಮಾಡಿದರು. ಅದೇ ಎಕ್ಸೋಡಸ್ ಚಾಪ್ಟರ್ 16 and verse 2. ಆ್ಯಂಡ್ ದ ಹೋಲ್ ಕಾಂಗ್ರಿಗೇಷನ್ ಆಫ್ ದ ಚಿಲ್ಡ್ರನ್ ಆಫ್ ಇಸ್ರೇಲ್ ಮರ್ಮರ್ಡ್ ಅಗೇನ್ಸ್ಟ್ ಮೋಸಸ್ ಇನ್ ದ ವಿಲ್ಡರ್ನೆಸ್. ಏನು ಮಾಡ್ತಾ ಇದ್ದಾರೆ ಇವರೆಂದರೆ, ಕೆಂಪು ಸಮುದ್ರ ಬಂದ ತಕ್ಷಣ ಗುಣಗುಟ್ತಾ ಇದ್ದಾರೆ, ಕೈ ನೀರು ಬಂದ ತಕ್ಷಣ ಗುಣಗುಟ್ತಾ ಇದ್ದಾರೆ. ಮುಂದಕ್ಕೆ ನೋಡ್ರಿ, ಇನ್ನೊಂದು ವಚನ ಓದ್ತಾನೆ ನಾನು, ಅರಣ್ಯಕಾಂಡ 11ನೇ ಅಧ್ಯಾಯ 4ನೇ ವಚನದಿಂದ. And the mixed multitude that was among them fell lusting, and the children of Israel also wept again and said, who shall give us flesh to eat? We remember the fish which we did eat in Egypt freely, the cucumbers, the melons, the leeks, the onions, and the garlic. And now our soul is dried away. There is nothing at all beside this manna before our eyes. ಮೊದಲನೇದಾಗಿ ಕೆಂಪು ಸಮುದ್ರಕ್ಕೆ ಗುಣಗುಟ್ಟಿದ್ರು, ಎರಡನೇದಾಗಿ ನೀರಿಗೆ ಗುಣಗುಟ್ಟಿದ್ರು, ಮೂರನೇದಾಗಿ ಆಹಾರಕ್ಕೆ ಗುಣಗುಟ್ಟಿದ್ರು. ಪ್ರಿಯರೇ, ದೇವರು ಅದ್ಭುತವಾದ ರೀತಿಯಲ್ಲಿ ದಿನಾಲು ಅವ್ರಿಗೆ ಮನ್ನವನ್ನು ಸುರಿಸ್ತಾ ಇದ್ರು. ಎವ್ರಿ ಡೇ ಗಾಡ್ ವಾಸ್ ಪ್ರೊವೈಡಿಂಗ್ ದೆಮ್ ವಿತ್ ಮನ್ನಾ. ಅದೂ ಬೇಡ ಆಯಿತು. ದೇರ್ ಆಲ್ಸೋ ದೇ ಸ್ಟಾರ್ಟೆಡ್ ಗ್ರಂಬ್ಲಿಂಗ್. ದೇವರು ಏನೋ ನಮಗೆ ಒಂದು ಸಣ್ಣ ಮನೆ ಕೊಟ್ಟಿರ್ತಾರೆ. ನಾವು ಆ ಸಣ್ಣ ಮನೆಯಲ್ಲಿ ಇಷ್ಟೋ ಸರ್ತೆ ನಾವೇನು ಮಾಡ್ತವೇನೆಂದರೆ, ನಾವು ಯಾವಾಗಲೂ ನಮ್ಮ ಪ್ರಾಬ್ಲಮ್ಮನ್ನೇ ನಾವು ನೋಡ್ತೇವೆ. ಇದೊಂದು ಮನೆನಾ, ಈ ಮನೆ ಸೋರ್ತಾ ಇದೆ, ಈ ಮನೆಯಲ್ಲಿ ನೀರಿಲ್ಲ, ಈ ಮನೆದು ನೆಲ ಸರಿ ಇಲ್ಲ, ಈ ಮನೆದು ವೆಂಟಿಲೇಷನ್ ಸರಿ ಇಲ್ಲ, ಈ ಮನೆಗೆ ಬೆಳಕಿಲ್ಲ, ಈ ಮನೆಗೆ ನಡ್ಕೊಂಡು ಬರಲಿಕ್ಕೆ ಸ್ಟೆಪ್ ಸರಿ ಇಲ್ಲ. ಪ್ರತಿಯೊಂದು ವಿಷಯಕ್ಕೆ ನಾವು ಗುಣಗುಡ್ತೇವೆ ಪ್ರಿಯರೇ. ಆದರೆ ನಾನು ಕೆಲವು ಸರ್ತಿ ರೋಡಲ್ಲಿ ಹೋಗಬೇಕಾದ್ರೆ ಈ ಫ್ಲೈಓವರ್ಸ್ ಕಲೆಗೆ ಎಷ್ಟೋ ಜನರು ಅಲ್ಲಿ ಮಲಗ್ತಾರೆ. ನಾವು ಅವರನ್ನು ನೋಡೋದಿಲ್ಲ. ಅವ್ರಿಗೆ ಫ್ರಿಜ್ ಇಲ್ಲ, ಓಪನ್ ಮಾಡಿದರೆ ಫ್ರಿಜ್ ತುಂಬ ಆಹಾರ ಅಲ್ಲಿ ಇಲ್ಲ, ಅವ್ರಿಗೆ ಯಾವುದೇ ಒಂದು ವೆಹಿಕಲ್ ಇಲ್ಲ. ನಾನು ಮತ್ತು ಪಾಸ್ಟ್ರು ಯೂಶ್ವಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಈ ಆಫೀಸಿಂದ ಬಿಟ್ಟ ನಂತರ ಬಸ್ ಸ್ಟ್ಯಾಂಡಲ್ಲಿ ಇಷ್ಟು ಜನರು ನಿಲ್ತಿರ್ತಾರೆ. ಇಷ್ಟು ಜನರು ಆ ಬಸ್ಗೆ ನಿಲ್ತಿರ್ತಾರೆ. ಯಾಕೆಂದರೆ ಬಸ್ ಇಟ್ಕೊಂಡು ಮೊನ್ನೆ ಒಬ್ಬರು ಹೇಳ್ತಾಯಿದ್ರು 2 hours ಅವ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಕೆಲಸಕ್ಕೆ ಹೋಗಲಿಕ್ಕೆ. ನಾನು ಅವಾಗ ಅಂದೆ, ಅಯ್ಯೋ ದೇವರೇ, ಎಂಥ ಒಂದು ಪರಿಸ್ಥಿತಿ ಅಲ್ಲ ಪ್ರಿಯರೇ. ಅಂಥದ್ದಲ್ಲಿ ನಾವು ನಮಗೆ ಒಂದು ದೇವರು 2 wheeler ಕೊಟ್ಟಿದ್ರು, ವಿ ಆರ್ ನಾಟ್ ಹ್ಯಾಪಿ. ಅದಕ್ಕೂ ನಾವು ಗುಣಗುಡ್ತೇವೆ, ಇದೇನೊಂದು ವೆಹಿಕಲ್ಲ ನಮಗೆ ಅಂತ ಹೇಳಿ. ಪ್ರತಿಯೊಂದು ವಿಷಯಕ್ಕೆ ಇವರನ್ನು ನಾವು ನೋಡ್ತೇವೆ, ಇವರನ್ನು ನಾವು ಕಂಪೇರ್ ಮಾಡ್ತೇವೆ. ನಾವೇನು ಹೇಳ್ತೇವೆ ಅಂದರೆ, ಇವರು ದೇವರ ಇಷ್ಟು ಅದ್ಭುತ ಕಾರ್ಯ ನೋಡಿದ್ರು, ಇವರು ಗುಣಗುಟ್ಟಿದ್ರು. ಇವತ್ತು ಅವರ ಸ್ಥಳದಲ್ಲಿ ನಮ್ಮನ್ನು ಹಾಕ್ಕೊಂಡು ನಾವು ನೋಡುವ, ಇವತ್ತು ನಮಗೆ ಎಲ್ಲ ಸಂಗತಿಗಳು ಇದ್ದರೂ ಸಹ ನಾವಿಷ್ಟು ಗುಣಗುಡ್ತೇವೆ. ಇದು ಇಲ್ಲ, ಅದು ಇಲ್ಲ, ಅದಿಲ್ಲ. ನಮ್ಮ ಇವತ್ತಿನ ಒಂದು ಸ್ಥಿತಿ ಹೇಗೆ ಇದೆ ಅಂದರೆ, ನಾವು ನಮ್ಮ ಜೀವನವನ್ನು ನೋಡೋದು ಕಡಿಮೆ,
ನಾವು ಇನ್ನೊಬ್ಬರ ಜೀವನ ನೋಡೋದು ಹೆಚ್ಚು. ಇದಕ್ಕೆ ಆ್ಯಡ್ ಆಗಲಿಕ್ಕೆ ಏನಾಗಿದೆ ಅಂದರೆ, ನಾವು ಫೇಸ್ಬುಕ್ಕನ್ನು ನೋಡ್ತೇವೆ, ನಾವು ವಾಟ್ಸಪ್ಪನ್ನು ನೋಡ್ತೇವೆ, ನಾವು ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೋಡ್ತೇವೆ. ನಮ್ಮ ಮನಸ್ಸು ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಯಾಕೆಂದರೆ ಫೇಸ್ಬುಕ್ಗೆ ಫೇಸ್ಬುಕ್ ಅಂತ ಹೆಸರು ಕೊಟ್ಟಿದ್ದಾರೆ. ಇಟ್ ಈಸ್ ಓನ್ಲಿ ಫಾರ್ ಫೇಸ್. ಇಷ್ಟೋ ಮಟ್ಟಿಗೆ ಅದು ಸರಿ ಇದೇನೋ, ಇಷ್ಟೋ ಮಟ್ಟಿಗೆ ಅವರ ಜೀವನದಲ್ಲಿ ನಡೀತಾ ಇರುವ ಸಂಗತಿಗಳಿದೇನೋ ನನಗೆ ಗೊತ್ತಿಲ್ಲ. ಮೊನ್ನೆ ನನ್ನ ಮಕ್ಕಳು ಒಬ್ಬರ ಬಗ್ಗೆ ಹೇಳ್ತಾ ಇದ್ರು. ಅವ್ರದ್ದು ಫೇಸ್ಬುಕ್ ಫೋಟೋಸ್ ಏನು ಬರ್ತಾ ಇದೆ ಅಂದರೆ, ನಾವೀಗ ಬ್ಯಾಂಗ್ಳೂರಿಂದ ಹೋಗ್ತಾ ಇದ್ದಾವೆ, ನಾವು ಬ್ಯಾಂಗ್ಳೂರಿಂದ ಬಿಟ್ಟು ಇವಾಗ ಸಿಂಗಾಪುರ್ಗೆ ಹೋಗ್ತಾ ಇದ್ದಾವೆ, ಸಿಂಗಾಪುರಿಂದ ಮುಂದಕ್ಕೆ ನಾವು ಇಟಲಿಗೆ ಹೋಗ್ತಾ ಇದ್ದಾವೆ, ಇಟಲಿಯಿಂದ ನಾವು ಮತ್ತೆ ಕ್ಯಾನಡಾಗೆ ಹೋಗ್ತಾ ಇದ್ದಾವೆ. ಹಾಗೆ ಅವರು ಫುಲ್ ರೀಲ್ ಹಾಕಿದ್ರು ಒಂದೊಂದು ಸ್ಥಳಕ್ಕೆ. ಐ ಆಮ್ ನಾಟ್ ಇನ್ ಇನ್ಸ್ಟಾಗ್ರಾಮ್, ಐ ಆಮ್ ನಾಟ್ ಇನ್ ಫೇಸ್ಬುಕ್. ಐ ರಿಯಲಿ ಥ್ಯಾಂಕ್ ಗಾಡ್. ಯಾಕೆಂದರೆ ಅದು ನೋಡೋದು ಬೇಡ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದರ ಬಗ್ಗೆ ನೋಡಿ ನಾವು ಕಂಪ್ಲೇಂಟು ಮಾಡೋದು ಬೇಡ, ನಮ್ಮನ್ನು ಕಂಪೇರು ಮಾಡೋದು ಬೇಡ. ಆಮೇಲೆ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ, ಎಷ್ಟು ಇವರು ಒಳ್ಳೆ ವೆಕೇಷನ್ ಮಾಡ್ತಾ ಇದ್ದಾರೆ ಅಲ್ಲ, ದೇ ಆರ್ ಸೋ ಹ್ಯಾಪಿಲಿ ಟ್ರಾವೆಲಿಂಗ್ ಆಲ್ ಓವರ್ ದ ವರ್ಲ್ಡ್, ಮಸ್ಟ್ ಬಿ ರಿಯಲಿ ಹ್ಯಾವಿಂಗ್ ಅ ಗುಡ್ ಟೈಮ್. ಆವಾಗ ಮಕ್ಕಳು ಹೇಳ್ತಾಯಿದ್ರು, ಮಮ್ಮ ಹಂಗೆ ಅಲ್ಲ, ಅವರು ಯಾವುದೋ ಒಂದು ವರ್ಷಕ್ಕೆ ದುಬೈ ಹೋಗಿದ್ರು, ಯಾವುದೇ ಒಂದು ವರ್ಷಕ್ಕೆ ಸಿಂಗಾಪುರ್ ಹೋಗಿದ್ರು, ಯಾವುದೇ ಒಂದು ವರ್ಷಕ್ಕೆ ಇಟಲಿಗೆ ಹೋಗಿದ್ರು, ಯಾವುದೇ ಒಂದು ವರ್ಷಕ್ಕೆ ಪ್ಯಾರಿಸ್ಗೆ ಹೋಗಿದ್ರು. ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲವನ್ನು ತಗೊಂಡು ಒಂದು ರೀಲಲ್ಲಿ ಹಾಕಿದ್ದಾರೆ. ನೋಡುವವರಿಗೆ ಏನಾಯ್ತು ಅಂದರೆ, ಅಯ್ಯೋ ಅವ್ರು ನೋಡ್ರಿ, ಆ ರೀಲನ್ನು ನೋಡಿ ನಾವು ಇಷ್ಟೋ ಸರ್ತಿ ನಮ್ಮ ಕುಟುಂಬದಲ್ಲಿ ಜಗಳ ಮಾಡಿರ್ತಾರೆ. ನೋಡ್ರಿ ಅವರನ್ನು ನೋಡ್ರಿ, ಸ್ವಲ್ಪ ಅವ್ರ ಜಗತ್ತಲ್ಲಿ ಎಲ್ಲ ತಿರುಗ್ತಾ ಇದ್ದಾರೆ. ವೇರ್ ಆರ್ ವಿ? ನೋ, ಲೆಟ್ಸ್ ಬಿ ಹ್ಯಾಪಿ ಆ್ಯಂಡ್ ಕಂಟೆಂಟ್ ವಿತ್ ವಾಟ್ ವಿ ಹ್ಯಾವ್. ಈ ಫೇಸ್ಬುಕ್ಕನ್ನು ನೋಡಿ, ಈ ಇನ್ಸ್ಟಾಗ್ರಾಮನ್ನು ನೋಡಿ, ಇವು ಬೇರೆ ಬೇರೆ ಸೋಷಲ್ ಮೀಡಿಯಾಸ್ಗಳನ್ನು ನೋಡಿ ನಾವು ಗ್ರಂಬಲ್ ಮಾಡಿ. ನಾನು ಇನ್ನೊಂದು ಸಂಗತಿ ಹೇಳ ಪ್ರಿಯರೇ, complaining is sickening to our soul. This I am speaking out of my experience. ಯಾಕೆಂದರೆ ಇಷ್ಟನ್ನು ನಾನು ಕಂಪ್ಲೇಂಟ್ ಮಾಡ್ಕೊತ ಹೋಗ್ತಾನಲ್ಲ, ಅಷ್ಟು ನನ್ನ ಮನಸ್ಸು ಅದು ಒಂಥರ ರೋಗಕ್ಕೆ ಒಳಗಾಗಂಗೆ ಆಗುತ್ತೆ. ಐ ಫೀಲ್ ಸೋ ಡ್ರೈ, ಐ ಫೀಲ್ ರೆಸ್ಟ್ಲೆಸ್, ದೆರ್ ಇಸ್ ನೋ ಪೀಸ್ ಇನ್ ಮೀ. ಏನಾಗುತ್ತೆ ಅಂದರೆ, ಮೈ ಮೈಂಡ್ ಈಸ್ ಸೋ ಡಿಸ್ಟರ್ಬ್ಡ್, ಏನೇ ಮಾಡಲಿಕ್ಕೂ ಮನಸ್ಸು ಬರಲ್ಲ. ಇದನ್ನು ಒಪ್ಕೊಳ್ತೀರೋ ಇಲ್ಲೋ? ನಾವು ಏನನ್ನು ನೋಡ್ತಾ ಇದ್ದೇವೆನೆಂದರೆ, ದ ಸ್ಪಿರಿಟ್ ಆಫ್ ಗ್ರಂಬ್ಲಿಂಗ್. ಫಸ್ಟ್ ವಚನ ನಂಬರ್ಸ್ ಚಾಪ್ಟರ್ 11 ಆ್ಯಂಡ್ ವರ್ಸ್ 1 ನಾವು ನೋಡಿದ್ದೇವೆನೆಂದರೆ, ಗಾಡ್ ಡಸಂಟ್ ಲೈಕ್ ಅಸ್ ಗ್ರಂಬ್ಲಿಂಗ್. ಗಾಡ್ ಹಿಯರ್ಸ್ ದಟ್. ನಮ್ಮ ದೇವರಿಗೆ ಕಿವಿ ಇದೆ, ಕಿವಿ ಕೇಳುವ ದೇವರು. ಹಿ ಹಿಯರ್ಸ್ ಇಟ್ ಆ್ಯಂಡ್ ದ ಬೈಬಲ್ ಸೇಸ್ ದಟ್ ಇಟ್ ಡಿಸ್ಪ್ಲೀಸ್ ದ ಲಾರ್ಡ್. ಇಲ್ಲಿ ಇವರು ಕೆಂಪು ಸಮುದ್ರ ಬಂದರು, ಇವರಿಗೆ ಗುಣಗುಟ್ಟಿದ್ರು. ಅಷ್ಟೇ ಅಲ್ಲ, ಅವರು ಮತ್ತೆ ನೀರಿಲ್ಲ ಅಂತ ಹೇಳಿದರು, ಅದಕ್ಕೆ ಗುಣಗುಟ್ಟಿದ್ರು. ಮತ್ತು ಆಹಾರ ಇಲ್ಲ ಅಂತ ಹೇಳಿದರು, ಅದಕ್ಕೆ ಗುಣಗುಟ್ಟಿದ್ರು. ಇನ್ನು ಮುಂದಕ್ಕೆ ನಾವು ಅನೇಕ ಸಂಗತಿಗಳು ಯಾರ್ಯಾರು ಯಾವ ವಿಷಯಕ್ಕೆ ಗುಣಗುಟ್ಟಿದ್ರಂತ ವಾಕ್ಯದಿಂದ ಓದ್ಕೊಳ್ಳುವ, ನೋಡ್ಕೊಳ್ಳುವ, ಕಲಿಯುವ, ಅಭ್ಯಾಸ ಮಾಡುವ. ವೇರ್ ಐ ಸ್ಟ್ಯಾಂಡ್. ನಾನು ಎಲ್ಲರ ಮುಂದೆ ನಾನು ಒಪ್ಕೊಳ್ತೇನೆ ಅಂದರೆ, ಐ ಹ್ಯಾವ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಐ ವಾಂಟ್ ಟು ಕಮ್ ಔಟ್ ಆಫ್ ದಿಸ್ 100%. ಅದಕ್ಕೆ ಎಲ್ಲಿಯಾದರೂ ನಾವು ಪ್ರಾರಂಭ ಮಾಡಬೇಕು. ಫಸ್ಟ್ ಆಫ್ ಆಲ್ ಲೆಟ್ಸ್ ಪ್ರೇ ಆ್ಯಂಡ್ ಸೇ, ಲಾರ್ಡ್ ಹೆಲ್ಪ್ ಮೀ, ಐ ಆಮ್ ಅ ಗ್ರಂಬ್ಲರ್, ಐ ಆಮ್ ಅ ಮರ್ಬರರ್ ಆ್ಯಂಡ್ ಐ ನೋ ಇಟ್ ಡಿಸ್ಪ್ಲೀಸಸ್ ಯು ಲಾರ್ಡ್, ಗಿವ್ ಮಿ ಗ್ರೇಸ್ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಇವತ್ತು ಸ್ವಾಮಿ ನಿಮ್ಮ ವಾಕ್ಯದಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಿಮ್ಮ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೇನೆಂದರೆ, ಇಟ್ ಡಿಸ್ಪ್ಲೀಸಸ್ ಯು. You don't like when we start grumbling, when we start murmuring. It shows that we don't trust you. It shows that we want to take control of the situation and circumstance. ಸ್ವಾಮಿ, ಹಂಗೆ ಆಗದೇ ಇರಲಿ ಕರ್ತನೆ. ಹೌದು, ನಾವು ಒಪ್ಕೊಳ್ತವೇನೆಂದರೆ, ನಾವು ಸ್ತೋತ್ರ ಸಲ್ಲಿಸೋಕ್ಕಿಂತ ಹೆಚ್ಚು ನಾವು ಗುಣಗುಡ್ತೇವೆ. ಪ್ರತಿಯೊಂದು ವಿಷಯಕ್ಕೆ ನಾವು ಗುಣಗುಡ್ತೇವೆ. ಸ್ವಾಮಿ, ನಾವು ಇಷ್ಟೋ ಸಮಯ ನಮ್ಮನ್ನು ನಿಮ್ಮ ಜನರು, ಇಸ್ರಾಯೇಲಿ ಜನರಿಗೆ ಕಂಪೇರ್ ಮಾಡಿ, ಅಯ್ಯೋ ಅವ್ರು ಗುಣಗುಟ್ಟಿದ ಕಾರಣ ಅವ್ರ ಕಾನಾನ್ ದೇಶಕ್ಕೆ ಸೇರಲೇ ಇಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಕರ್ತನೆ, ನಮಗೆ ನೀವು ಇಷ್ಟೊಂದು ಉಪಕಾರ ಮಾಡಿದಿರಿ, ನಾವಿಷ್ಟು ಗುಣಗುಡ್ತೇವೆ. ಸ್ವಾಮಿ, ನಮ್ಮಿಂದ ಸ್ವಭಾವ ತೆಗೆದು ಹಾಕಬೇಕಂತ ಪ್ರಾರ್ಥಿಸ್ತೇವೆ. ಒಂದು ಕೃತಜ್ಞತೆಯ ಒಂದು ಮನಸ್ಸು, ಕೃತಜ್ಞತೆಯ ಒಂದು ಹೃದಯ ನಮಗೆ ಕೊಡಬೇಕಂತ ನಾವು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರೇ, ಹಾಗೆ ಮಾಡ್ತೀರಿ. ಸ್ತೋತ್ರ. ಇವತ್ತಿನ
ಇವತ್ತಿನ ದಿನದಿಂದ ಸ್ವಾಮಿ ವಾಕ್ಯ ಕೇಳಿ ನನ್ನಲ್ಲಿ ಬದಲಾವಣೆ ಆಗಲಿ ಅಪ್ಪ. ನಮ್ಮ ಅದು ಸ್ಪಿರಿಟ್ ಆಫ್ ಗ್ರಂಬಲ್ನೆಸ್ ನಮ್ಮಿಂದ ತೆಗೆದು ಹಾಕಿ ಹಾರ್ಟ್ ಆಫ್ ಥ್ಯಾಂಕ್ಫುಲ್ನೆಸ್, ಆ ಹಾರ್ಟ್ ಫುಲ್ ಆಫ್ ಪ್ರೇಸ್ ಅನ್ ಟು ದ ಲಾರ್ಡ್ ನಮಗೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.